ಎಲ್ರಿಗೂ ನಮಸ್ಕಾರ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಮಾಡಿ. ಗ್ಯಾಸ್ ಸ್ಟವ್ನ ಯಾವ ರೀತಿ ಕ್ಲೀನ್ ಮಾಡೋದು ಅನ್ನೋದ್ರ ಬಗ್ಗೆ ಇವತ್ತು ತಿಳಿಸ್ತಾ ಇದ್ದೀನಿ. ಬನ್ನಿ ನೋಡೋಣ. ಈ ಅಡುಗೆ ಮಾಡಬೇಕಾದ್ರೆ ಇದು ಅಡುಗೆ ಮಾಡೋದು ಸಾಂಬಾರು ಉಕ್ಕಿರ್ಬೋದು ಅಥವಾ ಕಾಫಿ ಟೀ ಎಲ್ಲ ಉಕ್ಕಿ ತುಂಬ ಗಲೀಜಾಗಿರುತ್ತೆ ಗ್ಯಾಸ್ ಸ್ಟವ್ವು. ಮತ್ತು ಅದ್ರ ಮೇಲಿರೋ ಅಂತಹ ಈ ಥರ ಕಬ್ಬಿಣದ್ದು ಪ್ಲೇಟ್ಗಳಾಗಿರ್ಬೋದು ಮತ್ತು ಬರ್ನಲ್ ಆಗಿರ್ಬೋದು, ಈ ಥರ ಎಲ್ಲ ತುಂಬ ಗಲೀಜಾಗಿರುತ್ತೆ. ಅದನ್ನು ಯಾವ ರೀತಿ ಕ್ಲೀನ್ ಮಾಡೋದು ಅಂತ ನಾನು ತೋರಿಸ್ತಿದ್ದೀನಿ, ಬನ್ನಿ ನೋಡೋಣ. ನೋಡಿ, ಈ ಥರ ಅದ್ರ ಅದು ಗ್ಯಾಸ್ ಮೇಲೆ ಕೊಟ್ಟಿರ್ತಾರೆ ನೋಡಿ, ಕಂಬಿ ಥರ. ಇದನ್ನೆಲ್ಲ ನಾನು ತೆಕ್ಕೊಂಡಿದ್ದೀನಿ. ತೆಗೆದು ಒಂದು ಬೇಸನಲ್ಲಿ ಸ್ವಲ್ಪ ನೀರು ಹಾಕ್ಬಿಟ್ಟು ಒಂದು ಶಾಂಪು, 10 ರೂಪಾಯಿ ಅಷ್ಟೇ ಖರ್ಚು ಮಾಡಬೇಕಾಗಿರೋದು. ಇದಕ್ಕೇನು ಜಾಸ್ತಿ ಏನಿಲ್ಲ. 10 ರೂಪಾಯಿದೊಂದು ಶಾಂಪು. ನೀವು ಯಾವ ಶ್ಯಾಂಪು ಯೂಸ್ ಮಾಡ್ತೀರಾ ಅದನ್ನು ಹಾಕಿದ್ರೆ ಆಯಿತು. ನಾವು ಚಿಕ್ಕ ಶ್ಯಾಂಪು ಯೂಸ್ ಮಾಡೋದ್ರಿಂದ ನಾನೊಂದು ಚಿಕ್ಕ ಶ್ಯಾಂಪು ತೊಗೊಂಡಿದ್ದೀನಿ. ಅದನ್ನು ನೀರೊಳಗಡೆ ಎಲ್ಲ ಹಾಕೋಣ. ಮತ್ತು ಆ ಕಬ್ಬಿಣದ್ದು ರಿಂಗ್ ಥರ ಇದೆಯಲ್ಲ, ಅದ್ರ ಮೇಲೆಲ್ಲ ಸ್ವಲ್ಪ ಹಾಕೋಣ. ಆಮೇಲೆ ನೀವು ಒಂದು ಸ್ಪೂನಷ್ಟು ವಾಷಿಂಗ್ ಪೌಡ್ರು ನೀವು ಯಾವುದೇ ರೀತಿ ವಾಷಿಂಗ್ ಪೌಡ್ರು ತಗೊಂಡ್ರೂ ಪರವಾಗಿಲ್ಲ. ವೀಲ್ ಪೌಡ್ರು ಅಥವಾ ಸರ್ಫ್ ಎಕ್ಸೆಲು ಯಾವುದಾದ್ರೂ ಪರವಾಗಿಲ್ಲ. ಯಾವುದು ಉಪಯೋಗಿಸ್ತಿರ್ತೀರ ಆ ಪೌಡ್ರು ತಗೊಂಡು, ವಾಷಿಂಗ್ ಪೌಡ್ರು ಅದೊಂದು ಸ್ಪೂನ್ ಹಾಕ್ಬಿಟ್ಟು ಇದರಲ್ಲಿ ಚೆನ್ನಾಗಿ ಕಲಸಿ, ಅದು ಚೆನ್ನಾಗಿ ನೊರೆ ಎಲ್ಲ ಬರೋ ಥರ ನೋಡಿ, ಈ ಥರ ಒಂದು 5 ನಿಮಿಷ ಇಟ್ಟರೆ ಅದು ಎಲ್ಲ ಬಿಟ್ಕೊಳುತ್ತೆ. ಯಾವ ಥರ ಕರೆ ಎಲ್ಲ ಆಗಿರುತ್ತೆ ನೋಡಿ. ಇವಾಗ ಕಾಫಿ ಟೀ ಎಲ್ಲ ಉಕ್ಕಿ ಅದೆಲ್ಲ ಒಂಥರ ಕಿಲ್ ಬಿಡ್ದಂಗೆಲ್ಲ ಆಗಿರುತ್ತೆ ನೋಡಿ. ಈ ಥರ ಸ್ಟ್ಯಾಂಡ್ಗಳು ಅದೆಲ್ಲ ಬಿಟ್ಕೊಂಡಿರುತ್ತೆ. ಇವಾಗ ನಾವು ಅದೇ ನೀರಲ್ಲೇ ಎಜ್ಜಿ ಒಂದು ಜುಂಗು ತಗೊಳ್ಳಿ, ಒಂದು ನಾರು ಯಾವುದಾದ್ರೂ ಸರಿ, ಒಂದು ಸ್ಟೀಲ್ ನಾರು ಅಥವಾ ನೀವೊಂದು ಯಾವುದಾದ್ರೂ ಸ್ಪಾಂಜ್ ಥರ ಒಂದು ನಾರು ಬರುತ್ತೆ ನೋಡಿ, ಅದು ಯಾವುದಾದ್ರೂ ನಿಮ್ಮ ಅನುಕೂಲ. ಯಾವುದಾದ್ರೂ ಒಂದು ನಾರು ತಗೊಂಡು ಈ ಥರ ಚೆನ್ನಾಗೆ ಉಜ್ಜಿದ್ರೆ ಸಾಕು, ಬಿಟ್ಕೊಳುತ್ತೆ. ಕೈ ನೋವಿಸ್ಕೊಂಡು ಜಾಸ್ತಿ ಉಜ್ಜೋದಂಥದ್ದು ಏನೂ ಇರಲ್ಲ. ಸುಮ್ಮನೆ ಹಿಂಗೆ ಜಸ್ಟ್ ಹಿಂಗೆ ಪ್ರೆಸ್ ಮಾಡ್ತಿದ್ರೇ ಸಾಕು, ಎಲ್ಲ ಕೊಳೆ ಎಲ್ಲ ಬಿಟ್ಕೊಳ್ಳುತ್ತೆ ನೀಟಾಗಿ. ಎಷ್ಟು ಚೆನ್ನಾಗಿ ವಾಶ್ ಆಗುತ್ತೆ ಅಂದರೆ ತುಂಬ ಚೆನ್ನಾಗಿ ಇರೋಬ್ಬರ ಕೊಳೆ ಎಲ್ಲ ಬಿಟ್ಕೊಳುತ್ತೆ ಈ ಥರ ಮಾಡೋದ್ರಿಂದ. ನೋಡಿ, ನಾನು 3 ಇದೆ, ಅದು 3 ಅದು ರಿಂಗೆಲ್ಲನೂ ನಾನು ವಾಶ್ ಮಾಡ್ತಾಯಿದ್ದೀನಿ ನೋಡಿ. ಅದೇ ನೀರೇ ತಗೊಂಡು ಈ ಥರ ಉಜ್ಜಿದ್ರೇ ಸಾಕು, ಎಲ್ಲ ಹೋಗುತ್ತೆ. ಯಾವುದೇ ರೀತಿ ಕಲೆ ಕಟ್ಕೊಂಡಿರಲಿ ಮತ್ತು ಕಿಲುಬಾಗಿರಲಿ ಯಾವುದೂ ಸಹ ಇರೋದಿಲ್ಲ, ಎಲ್ಲ ನೀಟಾಗುತ್ತೆ. ಇದಕ್ಕೆ ಅಂತಲೇ ಉಜ್ಜಿ ಕೈ ನೋವಿಸ್ಕೊಳೋ ಅಂಥದ್ದು ಏನೂ ಇರೋದಿಲ್ಲ. ಸುಮ್ಮನೆ ಜಸ್ಟ್ ಹಿಂಗೆ ಪ್ರೆಸ್ ಮಾಡಿದ್ರೇ ಸಾಕು. ಈ ಸ್ಟವ್ ಮೇಲಿರೋಂಥ ಈ ಕಂಬಿಗಳೆಲ್ಲ ಕ್ಲೀನ್ ಮಾಡೋದಕ್ಕೆ ಅಂತ ನಾವು ಎಕ್ಸ್ಟ್ರಾ ದುಡ್ಡು ಕೊಟ್ಟು ಯಾವುದೇ ರೀತಿ ತಂದು ಉಪಯೋಗಿಸೋಂಥದ್ದು ಏನೂ ಇರೋದಿಲ್ಲ. ಮನೇಲಿರೋದನ್ನೇ ನಾವು ಯೂಸ್ ಮಾಡ್ಕೊಂಡು ಇದನ್ನು ನೀಟಾಗಿ ವಾಶು ಸಹ ಮಾಡ್ಬೋದು. ಯಾವುದೇ ರೀತಿ ಕೆಮಿಕಲ್ಲು ಏನೂ ಇರೋದಿಲ್ಲ. ನಾವು ಮನೆಯಲ್ಲೇ ಇರೋವಂಥದ್ದನ್ನೇ ಉಪಯೋಗಿಸ್ಕೊಂಡು ನಾವು ನೀಟಾಗಿ ವಾಶ್ ಮಾಡ್ಬೋದು. ಮತ್ತು ದುಡ್ಡು ಸಹ ಸೇವ್ ಆಗುತ್ತೆ, ಇರೋದ್ರಲ್ಲೇ ಉಪಯೋಗಿಸ್ಕೋಬೋದು. ಈಗ ಶಾಂಪು ಮನೆಯಲ್ಲಿರುತ್ತೆ, ವಾಷಿಂಗ್ ಪೌಡ್ರು ಮನೆಯಲ್ಲೇ ಇರುತ್ತೆ. ಈಗ ಇದಕ್ಕೆ ಅಂತ ನಾವು ಎಕ್ಸ್ಟ್ರಾ ದುಡ್ಡೇನು ಕೊಡೋದಿಲ್ಲ ಅಲ್ವಾ. ಎಕ್ಸ್ಟ್ರಾ ದುಡ್ಡು ಕೊಟ್ಟು ತಂದು ಕ್ಲೀನ್ ಮಾಡೋ ಅಂಥದ್ದು ಏನೂ ಇರೋದಿಲ್ಲ ನೋಡಿ. ಇವಾಗ ನಾನು ಎಲ್ಲನೂ ಕ್ಲೀನ್ ಮಾಡಿ ಆಯಿತು. ಇವಾಗ ಈ ನೀರು ಬೇರೆ ನೀರಲ್ಲಿ ತೊಳೆದು ತಗೊಬಂದಿದ್ದೀನಿ ನೋಡಿ. ನಾನು ಅಲ್ಲೇ ಪಕ್ಕದಲ್ಲೇ ಸಿಂಕ್ ಇದೆ, ನಾನು ಸಿಂಕಲ್ಲಿ ತೊಳೆಯೋದು ತೋರಿಸಿಲ್ಲ ನಿಮಗೆ. ಬೇಸನ್ನಲ್ಲಿ ಹಾಕ್ಕೊಂಡು ಬೇಸನ್ನಲ್ಲಿ ತೊಳೆಯೋದನ್ನು ತೋರಿಸಿದ್ದೀನಿ ನೋಡಿ. ಇವಾಗ ನೀವು ಈ ಥರದ್ದು ಇದನ್ನು ಬಿಚ್ಚಿಬಿಟ್ಟು ತೊಳಿಬೋದು ನೀವು. ನಾವು ಇವಾಗ ಗ್ಯಾಸ್ ಆನ್ ಮಾಡ್ತೀವಿ ನೋಡಿ, ಅದನ್ನು ಬಿಚ್ಕೊಂಡು ತೊಳಿಬೋದು. ಅದೇನು ಜಾಸ್ತಿ ಗಲೀಜಾಗಿರಲಿಲ್ಲ ನಮ್ಮದು, ಹಾಗಾಗಿ ನಾನು ಅದೇನು ತೋರಿಸಿಲ್ಲ. ನೀವು ತೊಳ್ಕೊಬೋದು. ಅದು ನಿಮ್ಮದು ಸ್ಟೌವಲ್ಲಿ ಆ ಥರ ಗ್ಯಾಸ್ ಏನಾದರೂ ಅದೇ ಆನ್ ಮಾಡ್ತೀವಲ್ಲ, ಗ್ಯಾಸ್ ಆನ್ ಮಾಡೋವಾಗ ಇರುತ್ತೆ ನೋಡಿ, ಅದು ಸ್ವಿಚ್ ಥರ, ಅದನ್ನು ತೆಗೆದುಬಿಟ್ಟು ನೀವು ತೊಳಿಬೋದು. ಇನ್ನು ಬರ್ನಲ್ ತೆಗೆದಿಟ್ಟಿದ್ದೀನಿ ನಾನು. ಈಗ ಇದು ಸ್ಟವ್ಗೆ ನಾನು ನೋಡಿ, ಸ್ಟವ್ ಮೇಲೆ ಒಂದು ಸ್ವಲ್ಪ ವಾಷಿಂಗ್ ಪೌಡ್ರ್ ಹಾಕಿದ್ದೀನಿ. ಮತ್ತು ಒಂದು ಈನೋ ಪ್ಯಾಕೆಟೆಲ್ಲನೂ ಹಾಕ್ಬಿಟ್ಟು, ಆಮೇಲೆ ಅರ್ಧ ಹೋಳು ನಿಂಬೆ ರಸ ಎಲ್ಲನೂ ಈ ಥರ ಹಿಂಡ್ಬಿಟ್ಟು ಚೆನ್ನಾಗಿ ಅದನ್ನು ವಾಶ್ ಮಾಡಬೇಕು. ತುಂಬ ಚೆನ್ನಾಗೇ ವಾಶ್ ಆಗುತ್ತೆ ನೋಡಿ. ನಾನು ವಾಶ್ ಮಾಡ್ತಾಯಿದ್ದೀನಿ ನೋಡಿ. ಈ ಥರ ಮಾಡ್ಕೊಳ್ಳಿ. ಎಷ್ಟು ಚೆನ್ನಾಗಿ ಪಳಪಳ ಅಂತದೆ ಅಂದರೆ ಸ್ಟವ್ವು ಅಷ್ಟು ಚೆನ್ನಾಗೇ ಕ್ಲೀನ್ ಆಗುತ್ತೆ. ಇವು ಯಾವುದೇ ಒಂದು ಕಲೆ ಇದ್ರೂ ಸಹ ಹೋಗುತ್ತೆ. ಇದು ಗ್ಲಾಸ್ ಸ್ಟವ್ ಆಗಿರೋದ್ರಿಂದ ನಿಮಗೆ ಕಾಣಿಸ್ತಾ ಇಲ್ಲ. ಈ ಸ್ಟೀಲ್ ಸ್ಟವ್ ಎಲ್ಲನೂ ಕ್ಲೀನ್ ಮಾಡಿದ್ರೆ ತುಂಬ ಚೆನ್ನಾಗಿ ಕೊಳೆ ಹೋಗುತ್ತೆ. ನಾನು ಇದರಲ್ಲೇ ತೋರಿಸ್ತಾ ಇದ್ದೀನಿ ನಿಮಗೆ. ಈ ಸ್ಟೀಲ್ ಸ್ಟವ್ ಎಲ್ಲ ಇರುತ್ತೆ ನೋಡಿ, ಇದು ಈನೋ ಮತ್ತು ನಿಂಬೆ ರಸ ಮತ್ತು ವಾಷಿಂಗ್ ಪೌಡ್ರು ಇದೆಲ್ಲ ಹಾಕಿ ಕ್ಲೀನ್ ಮಾಡಿದಾಗ ಸ್ಟೀಲ್ ಸ್ಟವ್ವಿಗೆ ತುಂಬ ಚೆನ್ನಾಗಿ ಕೊಳೆ ಹೋಗುತ್ತೆ. ಇದು ಗ್ಲಾಸ್ ಸ್ಟವಲ್ಲಿ ನಿಮಗೆ ಅಷ್ಟೊಂದು ಗೊತ್ತಾಗ್ತಾ ಇಲ್ಲ.
ಅಂದರೆ ಗ್ಲಾಸ್ ಸ್ಟವಲ್ಲಿ ಅಷ್ಟೇನು ಕೊಳೆನೂ ಸಹ ಇರೋದಿಲ್ಲ. ನಾನು ಗ್ಲಾಸ್ ಸ್ಟವಲ್ಲೇ ತೋರಿಸ್ತಾ ಇದ್ದೀನಿ, ಯಾಕೆ ನನ್ನ ಹತ್ರ ಸ್ಟೀಲ್ ಸ್ಟವ್ ಇಲ್ಲ. ಹಂಗಾಗಿ ನಾನು ಇರೋದ್ರಲ್ಲೇ ತೋರಿಸ್ತಾ ಇದ್ದೀನಿ. ನೀವು ಸ್ಟೀಲ್ ಸ್ಟವ್ ಇರೋರು ಇದೇ ಥರನೇ ಕ್ಲೀನ್ ಮಾಡ್ಬೋದು, ಮತ್ತು ಗ್ಲಾಸ್ದು ಸ್ಟವ್ ಇರೋರು ಇದೇ ಥರನೇ ಕ್ಲೀನ್ ಮಾಡ್ಕೋಬೋದು. ನೋಡಿ ನಾನು ಎಲ್ಲ ಕ್ಲೀನ್ ಮಾಡಿ ಆದಮೇಲೆ ಇವಾಗ ಒಂದು ಬಟ್ಟೆ ತಗೊಂಡು ಈ ಥರ ಒರೆಸ್ಕೊಂಬಿಡಿ. ಒಂದು ಫಸ್ಟು ಒಣಗಿರೋ ಬಟ್ಟೆನಲ್ಲಿ ಎಲ್ಲನೂ ನೀಟಾಗಿ ಒರೆಸ್ಬಿಟ್ಟು ಆಮೇಲೆ ನೀವು ಇನ್ನೊಂದು ಒದ್ದೆ ಬಟ್ಟೆ ಮಾಡ್ಕೊಳ್ಳಿ. ಒದ್ದೆ ಬಟ್ಟೆ ಮಾಡ್ಕೊಂಡು ಸಹ ನೀಟಾಗಿ ಒರೆಸ್ಕೊಳ್ಳಿ. ಒಂದು ಚೂರು ಕೊಳೆ ಅನ್ನೋದು ಇರೋದಿಲ್ಲ, ಮತ್ತು ಕಲೆ ಅನ್ನೋದು ಇರೋದಿಲ್ಲ. ತುಂಬ ನೀಟಾಗೆ ವಾಶ್ ಆಗುತ್ತೆ. ಇದು ಸ್ಟವ್ವು ನೋಡೋದಕ್ಕೂ ಸಹ ಪಳಪಳ ಅಂತ ಅನ್ನುತ್ತೆ, ಮತ್ತು ಹೊಸ ಸ್ಟವ್ ತಂದಿದ್ದೀವೇನೋ ಇವಾಗ ಅನ್ನೋ ಥರ ಕಾಣಿಸ್ತಾ ಇರುತ್ತೆ. ಅಷ್ಟು ಚೆನ್ನಾಗೇ ಕ್ಲೀನ್ ಆಗುತ್ತೆ. ಈ ಎಣ್ಣೆ ಜಿಡ್ಡಾಗಿರ್ಬೋದು, ಅಥವಾ ಇದು ಕಾಫಿ ಟೀ ಎಲ್ಲ ಉಕ್ಕಿ ಕರೆ ಎಲ್ಲ ಆಗಿರ್ಬೋದು, ಇಂಥದ್ದು ಯಾವುದೇ ಥರ ಕೊಳೆ ಇರಲಿ ಮತ್ತು ಎಣ್ಣೆ ಜಿಡ್ಡಿದ್ರೂ ಎಲ್ಲ ನೀಟಾಗಿ ಕ್ಲೀನ್ ಆಗುತ್ತೆ. ನೋಡಿ ನಾನು ಒರೆಸ್ತಾ ಇದ್ದೀನಿ. ನೋಡಿ ಇವಾಗ ಒಂದು ಒಣಗಿರೋ ಬಟ್ಟೆ ತಗೊಂಡು ಎಲ್ಲ ನೀಟಾಗಿ ಒರೆಸ್ಕೋಬೇಕು. ಮತ್ತು ಅದು ಸ್ಟವ್ ಆನ್ ಮಾಡ್ತೀವಲ್ಲ, ಅಲ್ಲಿ ಯಾವುದೇ ಥರ ಕಲೆ ಇದ್ರೂ ಸಹ ಎಲ್ಲ ಕ್ಲೀನ್ ಆಗುತ್ತೆ. ಈ ಥರ ಒಂದು ಸರಿ ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ರಿಸಲ್ಟು. ತುಂಬ ಚೆನ್ನಾಗೇ ಕ್ಲೀನ್ ಆಗುತ್ತೆ ಇದು. ಅಂದರೆ ನಾನು ಮೂರು ಅಂದರೆ ಬರ್ನಲ್ ಕ್ಲೀನ್ ಮಾಡೋದು, ಮತ್ತು ಸ್ಟವ್ ಕ್ಲೀನ್ ಮಾಡೋದು, ಅದ್ರ ಮೇಲಿರೋವಂಥ ಸ್ಟ್ಯಾಂಡ್ಗಳು ಎಲ್ಲನೂ ಒಂದೇ ವಿಡಿಯೋದಲ್ಲೇ ತೋರಿಸಿದ್ದೀನಿ. ನೋಡಿ ಇನ್ನು ಬರ್ನಲ್ ಕ್ಲೀನ್ ಮಾಡೋದು, ನಾನು ಒಂದು ಪ್ಯಾಕೆಟು ಶಾಂಪು ತೊಗೊಂಡಿದ್ದೀನಿ. ಆ ಶಾಂಪೂನ ಬರ್ನಲ್ ಮೇಲೆಲ್ಲ ಹಾಕೋಬೇಕು. ವಾಯ್ಸ್ ಕೊಡಬೇಕಾದ್ರೆ ಜಾನಿ ತುಂಬ ಹಠ ಮಾಡ್ತಿದ್ದಾನೆ, ಬೇಜಾರು ಮಾಡ್ಕೋಬೇಡಿ. ನೋಡಿ ಆ ಶಾಂಪು ಎಲ್ಲನೂ ಆ ಬರ್ನಲ್ ಮೇಲೆಲ್ಲ ಹಾಕ್ಬಿಟ್ಟು ಇವಾಗ ಒಂದು ಪ್ಯಾಕೆಟು ಈನೋ ತಗೊಂಡು ಆ ಬರ್ನಲ್ ಮೇಲೆಲ್ಲ ಉದುರಿಸ್ಬಿಡಿ. ಈ ಥರ ಶಾಂಪು ಎಲ್ಲ ಹಾಕಿರ್ತೀವಲ್ಲ ಅದ್ರ ಮೇಲೆ ಈ ಥರ ಎಲ್ಲ ಉದುರಿಸ್ಬಿಟ್ಟು ಆಮೇಲೆ ತುಂಬ ಬೆಚ್ಚಗಿರೋಂಥ ನೀರು ಹಾಕ್ಕೋಬೇಕು. ತುಂಬ ಅಂದರೆ ಬೆಚ್ಚಗೆ ಅಂದರೆ ಚೆನ್ನಾಗಿ ಕುದೀತಿರುತ್ತೆ ನೋಡಿ, ಆ ಥರ ನೀರು ಹಾಕ್ಕೊಳ್ಳಿ. ಅಂದರೆ ಒಳ್ಳೆ ರಿಸಲ್ಟು ಸಿಗುತ್ತೆ. ಮತ್ತು ಅದು ಈನೋ ಹಾಕಿದ್ಮೇಲೆ ನಿಂಬೆಹಣ್ಣು ಒಂದು ಅರ್ಧ ಹೋಳು ನಿಂಬೆಹಣ್ಣು ಸಹ ಹಿಂಡ್ಕೊಳ್ಳಿ. ಆ ನಿಂಬೆಹಣ್ಣು ಹಿಂಡ್ತಿದ್ದಂಗೆ ಅದು ಕೊಳೆ ಅಲ್ಲೇ ಬಿಟ್ಕೊತಾ ಇರುತ್ತೆ. ಆ ಬರ್ನಲ್ ಮೇಲೆ ಇರುತ್ತೆ ನೋಡಿ, ಕಪ್ಪಾಗಿರೋ ಅಂಥ ಕಲೆ ಎಲ್ಲ ಇರುತ್ತಲ್ಲ, ಅದು ಬಿಟ್ಕೊಳುತ್ತೆ. ನೋಡಿ ಇವಾಗ ನಾನು ಬಿಸಿನೀರು ಹಾಕ್ತಾಯಿದ್ದೀನಿ. ನೋಡಿ ಅದು ಈನೋಗೂ ಬಿಸಿನೀರು ಹಾಕಿದ ತಕ್ಷಣವೇ ಹೆಂಗೆ ಉಕ್ಕು ಬರುತ್ತೆ ನೋಡಿ. ಇವಾಗ ಅದು ಒಂದು 10 ನಿಮಿಷ ಬಿಟ್ಬಿಡಿ ಚೆನ್ನಾಗಿ ನೆನೆಯೋದಕ್ಕೆ. ಎಷ್ಟು ನೋಡಿ 10 ನಿಮಿಷ ಆದಮೇಲೆ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ನೀಟಾಗಿ ಎಲ್ಲ ಕೊಳೆ ಎಲ್ಲ ಬಿಟ್ಕೊಂಡಿದೆ. ಒಂದು ಹಲ್ಲುಜ್ಜೋ ಬ್ರಷ್ಷು, ನೀವು ವೇಸ್ಟ್ ಅಂತ ಬ್ರಷ್ ಬಿಸಾಕಿರ್ತೀರಲ್ಲ, ಆ ಬ್ರಷ್ನ ತಗೊಂಡು ಈ ಥರ ಹಿಂಗೆ ಉಜ್ಜಿ ಕಪ್ಪಗಿರೋ ಅಂತಹ ಬರ್ನಲ್ಗಳೆಲ್ಲ ತುಂಬ ಚೆನ್ನಾಗೇ ಪಳಪಳ ಅಂತ ಹೊಳೆಯೋ ರೀತಿ ಆಗುತ್ತೆ. ಯಾಕೆಂದರೆ ಈ ನಿಂಬೆ ರಸ ಹಾಕಿರ್ತೀವಿ, ಮತ್ತು ಈನೋ ಹಾಕಿರ್ತೀವಿ, ಈ ಶಾಂಪು ಎಲ್ಲ ಹಾಕಿರ್ತೀವಲ್ಲ, ಅದು ಆ ಕೊಳೆ ಎಲ್ಲ ತೆಗೆಯೋದಕ್ಕೆ ಸಹಾಯ ಮಾಡುತ್ತೆ. ಹಾಗಾಗಿ ತುಂಬ ಚೆನ್ನಾಗಿ ಪಳಪಳ ಅಂತ ಹೊಳೆಯುತ್ತಿರುತ್ತೆ. ಈ ಥರ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ರಿಸಲ್ಟು. ನೋಡಿ ಇವಾಗೆಲ್ಲ ನಾನು ಅದು ವಾಶ್ ಮಾಡಿ ತೆಗಿತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕೊಳೆ ಎಲ್ಲ ಬಿಟ್ಕೊಂಡಿದೆ, ನೀವೇ ನೋಡ್ತಾ ಇರ್ಬೋದು ಕಣ್ಣೆದ್ರಿಗೆ. ನೋಡಿ ಎಷ್ಟು ಚೆನ್ನಾಗಿ ಪಳಪಳ ಅಂತ ಹೊಳಿತಾ ಇದೆ. ಇವಾಗ ನೋಡಿ ಆ ನೀರಿಂದ ಬೇರೆ ನೀರಲ್ಲೂ ವಾಶ್ ಮಾಡ್ತಾ ಇದ್ದೀನಿ. ನೋಡಿ ಬೇರೆ ನೀರಲ್ಲೂ ತೊಳೆದು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ ಈ ಥರ ಎಲ್ಲ ತೊಳೆದು ಆದಮೇಲೆ ಒಂದು ಒಣಗಿರೋ ಬಟ್ಟೆನಲ್ಲಿ ಒರೆಸ್ಬಿಡಿ. ಏಕೆಂದರೆ ಅದು ನೀರಿರೋ ಅಂಥದ್ದನ್ನೇ ಸ್ಟವ್ ಮೇಲೆ ಇಡಬಾರ್ದಲ್ಲ, ಅದಕ್ಕೋಸ್ಕರ ಈ ಥರ ಒರೆಸ್ಕೊಂಬಿಡಿ. ಒರೆಸ್ಬಿಟ್ಟು ಮಾಮೂಲಿ ನಾವು ಗ್ಯಾಸ್ ಸ್ಟವ್ ಮೇಲೆ ಇನ್ನು ಜೋಡಿಸೋದು, ಅದು ಬರ್ನಲ್ಲೆಲ್ಲ ಇಟ್ಟು ಮತ್ತು ಅದ್ರ ಮೇಲೆ ಅದು ಸ್ಟ್ಯಾಂಡೆಲ್ಲ ಇಟ್ಬಿಟ್ಟು ಸ್ಟವ್ ಹಚ್ಚಿದ್ರೆ ಎಷ್ಟು ನೀಟಾಗಿ ಉರಿಯುತ್ತೆ ಅಂದರೆ, ಈ ಥರ ನಾವು ಕ್ಲೀನ್ ಮಾಡಿ ಸ್ಟವ್ ಹಚ್ಚುತ್ತೀವಿ ನೋಡಿ, ತುಂಬ ಚೆನ್ನಾಗೆ ಸ್ಟವ್ ಉರಿಯುತ್ತೆ. ಅವಾಗ ಈ ಥರ ಕಲೆ ಎಲ್ಲ ಕಟ್ಕೊಂಡಾದಾಗ ನೀಟಾಗಿ ಉರಿಯೋದಿಲ್ಲ ಸ್ಟವ್ವು. ಈ ಥರ ಎಲ್ಲ ಸಮಸ್ಯೆ ಆಗ್ತಾ ಇರುತ್ತೆ. ಅದಕ್ಕೆ ನಾವು ಅವಾಗವಾಗ ಈ ಥರ ಕ್ಲೀನ್ ಮಾಡ್ಕೊತಾ ಇರಬೇಕು. ಒಂದು ವಾರಕ್ಕೋ 15 ದಿನಕ್ಕೆ, ಇಲ್ಲ ತಿಂಗಳಿಗೆ ಒಂದು ಸತಿನಾದ್ರೂ, ವಾರ 15 ದಿವಸ ಕ್ಲೀನ್ ಮಾಡೋಕ್ಕಾಗಿಲ್ಲ ಅಂದ್ರೂ ಅಟ್ಲೀಸ್ಟ್ ತಿಂಗಳಿಗೆ ಒಂದು ಸತಿನಾದ್ರೂ ನಾವು ಈ ಥರ ಕ್ಲೀನ್ ಮಾಡ್ಕೊತಾ ಇರಬೇಕು. ನೋಡಿ ಎಷ್ಟು ಚೆನ್ನಾಗಿ ಪಳಪಳ ಅಂತ ಕಾಣಿಸ್ತಾ ಇದೆ ಸ್ಟವ್ವು. ತುಂಬ ಚೆನ್ನಾಗೇ ರಿಸಲ್ಟ್ ಬಂದಿದೆ. ನೀವು ಒಂದ್ಸರಿ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಟೇಕ್ ಕೇರ್, ಬಾಯ್.